ಪಾಠ ಮಾಡುವಂತಹ ಸಂದರ್ಭದಲ್ಲಿ ಮುಸ್ಲಿಂ ವಿದ್ಯಾರ್ಥಿಯನ್ನ ಪ್ರೊಫೆಸರ್ ಉಗ್ರ ಅಂತ ಕರೆದಿರೋದು. ತರಗತಿಯಲ್ಲೇ ಮುಸ್ಲಿಂ ವಿದ್ಯಾರ್ಥಿಗೆ ಭಯೋತ್ಪಾದಕ ಅಂತ ಶಿಕ್ಷಕರೇ ನಿಂದನೆಯನ್ನು ಮಾಡಿರುವಂತಹ ಘಟನೆಯಾಗಿದೆ. ಬೆಂಗಳೂರಿನ ಖಾಸಗಿ ವಿಶ್ವವಿದ್ಯಾಲಯದ ಉಪನ್ಯಾಸಕನಿಂದ ಈ ರೀತಿಯಾಗಿರುವಂತಹ ಘಟನೆಯಾಗಿದೆ. ಮುಸ್ಲಿಂ ವಿದ್ಯಾರ್ಥಿಗೆ ನಿಂದನೆಯನ್ನ ಮಾಡಿರೋದು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ದೇಶಪಾಂಡೆ. ಪ್ರೊಫೆಸರ್ ಹೇಳಿಕೆಯ ವಿಡಿಯೋ ಮಾಡಿ ವಿದ್ಯಾರ್ಥಿಗಳು ವೈರಲ್ ಮಾಡಿದ್ದಾರೆ. ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ನಿಂದ ಪ್ರೊಫೆಸರ್ ವಿರುದ್ಧ ದೂರನ್ನು ಕೂಡ ನೀಡಲಾಗಿದೆ. ತರಗತಿಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಯನ್ನ ಉಗ್ರ ಅಂತ ನಿಂದಿಸಿರುವಂತಹ ಘಟನೆ, ಭಯೋತ್ಪಾದಕ ಅಂತ ಹೇಳಿ ವಿದ್ಯಾರ್ಥಿಯನ್ನ ಕರೆದಿರೋದು. Just call him poor. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಕಾಲೇಜಿನ ಪ್ರಾಧ್ಯಾಪಕರು ಒಬ್ಬರಿಂದ ಈ ರೀತಿಯಾಗಿರುವಂತಹ ವಿಚಾರವನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ವಿದ್ಯಾರ್ಥಿಯನ್ನ ಉಗ್ರ ಅಂತ ಕರೆದಿರೋದು? ಏನ್ ಕ್ರಮ ಆಗಿದೆ ಪ್ರಾಧ್ಯಾಪಕರ ವಿರುದ್ಧ? ಖಂಡಿತವಾಗ್ಲೂ ಮಧುಕರ್, ಏನಂತಂದರೆ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿರುವಂಥ ಈ ಒಂದು ಘಟನೆ ಕಳೆದ 2-3 ದಿನಗಳ ಹಿಂದೆ ಈ ಒಂದು ಘಟನೆ ಆಗಿರುವಂಥದ್ದು. ಕ್ಲಾಸ್ ರೂಮ್ನಲ್ಲಿ ಪ್ರೊಫೆಸರ್ ಪಾಠ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಮುಸ್ಲಿಂ ವಿದ್ಯಾರ್ಥಿಗೆ ಭಯೋತ್ಪಾದಕ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಒಂದು ಮಾತನ್ನು ವಿಡಿಯೋ ಮಾಡಿ ಈಗ ವೈರಲ್ ಮಾಡಿರುವಂಥದ್ದು. ಈ ಸಂಬಂಧವಾಗಿ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ NSUI ವಿದ್ಯಾರ್ಥಿ ಸಂಘಟನೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಈಗಾಗಲೇ ಆ ಪ್ರೊಫೆಸರ್ ವಿರುದ್ಧ ದೂರನ್ನು ಸಹ ಪೊಲೀಸ್ ಠಾಣೆಯಲ್ಲಿ ಮತ್ತು ಕಾಲೇಜಿನಲ್ಲಿ ಕಾಲೇಜು ಆಡಳಿತ ಮಂಡಳಿಗೆ ದೂರನ್ನು ಸಹ ಕೊಟ್ಟಿರುವಂಥದ್ದು. ಹೀಗಾಗಿ ಕೂಡಲೇ ಈ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಆ ವಿಶ್ವವಿದ್ಯಾಲಯ ಮುಖ್ಯಸ್ಥರು ಆ ಪ್ರೊಫೆಸರ್ ಮುರಳೀಧರ್ ದೇಶಪಾಂಡೆ ಅನ್ನುವಂಥ ಪ್ರೊಫೆಸರ್ ಇದ್ದಾರೆ, ಆತರ ಮೇಲೆ ಈಗಾಗಲೇ ಕ್ರಮವನ್ನು ಜರುಗಿಸಿರುವಂಥದ್ದು, ಅಮಾನತನ್ನು ಮಾಡಿರುವಂಥದ್ದು. ಜೊತೆಗೆ ಆ ಕ್ಲಾಸ್ ರೂಮಲ್ಲಿ ಏನಾಯಿತು, ಜೊತೆಗೆ ಪ್ರೊಫೆಸರ್ಗೂ ಮತ್ತು ವಿದ್ಯಾರ್ಥಿಗಳ ನಡುವೆ ಏನಾಯಿತು ಅನ್ನೋದಕ್ಕೆ ಈಗಾಗಲೇ ಆ ಕಾಲೇಜಿನ ಆಡಳಿತ ಮಂಡಳಿ ತನಿಖೆಗೆ ಆದೇಶ ಮಾಡಿರುವಂಥದ್ದು. ಈ ಕೂಡಲೇ ಏನು ಆ ಒಂದು ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಮೇಲೆ ಮತ್ತೊಮ್ಮೆ ಕ್ರಮ ಜರುಗಿಸೋದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಈಗ ಪ್ರಾಥಮಿಕವಾಗಿ ಏನು ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಆ ಪ್ರೊಫೆಸರ್ನ ಅಮಾನತ್ ಮಾಡಿಟ್ಟಿರುವಂಥದ್ದು. ಮಧುಕರ್, ಓಕೆ, ಧನ್ಯವಾದ ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.